ಮೊದಲನೇದಾಗಿ ಜಸ್ಟ್ ಪಾಸ್ ತಂಡಕ್ಕೆ ಧನ್ಯವಾದಗಳು. ನನ್ನ ಗುರುಗಳು, ನನ್ನ ಅಕ್ಷರಕ್ಕೆ ಸ್ಫೂರ್ತಿ, ಬರಹಕ್ಕೆ ಸ್ಫೂರ್ತಿ ಶ್ರೀಯುತ ವಿಶ್ವೇಶ್ವರ ಭಟ್ ಸರ್, ತಮಗೆ ನಮಸ್ಕರಿಸ್ತಾ. ಈ ಜಸ್ಟ್ ಪಾಸ್ ಎಲ್ಲ ನೋಡ್ತಿದ್ರೆ ನನಗೆ ಅನಿಸ್ತಾ ಇದೆ, ನನ್ನ ಕೈಯಲ್ಲಿ ರ್ಯಾಂಕ್ ಬರೋಕ್ಕಾಗಲಿಲ್ಲ, ಅದಕ್ಕೆ ಕೆಲಸ ಸಿಗಲಿಲ್ಲ. ಅದಕ್ಕೆ ಇವತ್ತು 540 ಜನಕ್ಕೆ ನನ್ನ ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ದೀನಿ. ಕಾರಣ ಜಸ್ಟ್ ಪಾಸ್. ನನಗೆ ಇಂಗ್ಲೀಷ್ ಸರಿಯಾಗಿ ಬರಲಿಲ್ಲ, ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಗಲಿಲ್ಲ, ಕನ್ನಡ ಮಾತ್ರ ಬಂತು, ಅದಕ್ಕೆ ಕಂಪ್ನಿಗೆ ಓನರ್ ಆಗ್ಬಿಟ್ಟೆ. ಅದಕ್ಕೆ ಜಾಸ್ತಿ ಬ್ರಿಲಿಯಂಟ್ ಆದರೂ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತೀರಾ, ಜಾಸ್ತಿ ರ್ಯಾಂಕ್ ಬಂದರೂ ಕೆಲಸ ಸಿಕ್ಬಿಡುತ್ತೆ. ಮತ್ತೆ ನಾನು ರ್ಯಾಂಕ್ ಬರಬೇಡಿ ಅಂತ ಡಿಸ್ಕರೇಜ್ ಮಾಡ್ತಾ ಇಲ್ಲ. ಅದಕ್ಕೆ ಚೆನ್ನಾಗಿ ಓದದೇ ಇರೋರಿಗೆ ಕಂಪ್ನಿ ಕಟ್ಟೋ ತಾಕತ್ತಿರುತ್ತೆ. ಮತ್ತು ಲೈಫ್ ಭಾಳ ಅದ್ಭುತವಾಗಿರುತ್ತೆ. 10th ಏನೋ ಸಾಧಿಸೋಣ ಅನ್ಕೊತೀವಿ, ಆಗಲ್ಲ. PUCಯಲ್ಲಿ ಆಗಲ್ಲ, ಡಿಗ್ರಿಯಲ್ಲಿ ಆಗಲ್ಲ. ಏನು ಮಗ ಎಕ್ಸಾಮ್ ಅಲ್ಲ, ಲೈಫಲ್ಲಿ ಏನು ಪ್ರೂವ್ ಮಾಡೋಣ ಅಂತ ಬೆಂಗಳೂರಿಗೆ ಬರ್ತೀವಿ, ಇಲ್ಲೂ ಕಷ್ಟ. ಆದರೆ ಈ ಕ್ರೌಡಲ್ಲಿ ತುಂಬ ಜನ ಮೆಜೆಸ್ಟಿಕ್ಗೆ, ಯಶವಂತಪುರಕ್ಕೆ ಸಾವಿರಾರು ಜನ ಬಂದು ಕರ್ನಾಟಕದಿಂದ ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ಏನೋ ಸಾಧಿಸೋಣ ಅಂತ ಬರ್ತಾರೆ. ಆದರೆ 70-80% ಜನ ಈ ಬೆಂಗಳೂರು ಅನ್ನೋ ಮಹಾನಗರ ಅವ್ರ ಕಣ್ಣಲ್ಲಿ ಕಣ್ಣೀರು ಹಾಕ್ಸ್ಬಿಡುತ್ತೆ. ವಾಪಸ್ ಊರಿಗೆ ಹೋಗ್ಬೇಕು ಅಂತ ಪ್ರಯಾಣ ಬೆಳೆಸ್ತಾರೆ. ಅಂತ ನನ್ನಂಥ ಹುಡುಗರು ಎಷ್ಟೇ ಕಷ್ಟ ಆದರೂ, ಅವಮಾನ ಆದರೂ ಸ್ವಲ್ಪ ರೈಟ್ಗೆ ಹೋದ್ರೆ ಅಲ್ಲಿ ವಿಧಾನಸೌಧ ಇದೇನು ಅನ್ನೋದು ಕಂಡಿಡ್ಕೊಂತೀವಿ ನಮ್ಮಂತ. ನನಗೆ ಯಾಕೆ ಜಸ್ಟ್ ಪಾಸ್ ಅಂದರೆ, ನಾವು ಯೋಚನೆ ಮಾಡೋ ರೀತಿ ಇದೆಯಲ್ಲ ಸರ್. ನನ್ನ ಫ್ರೆಂಡ್ಸ್ ಎಲ್ಲ ಚಂದ್ರನಲ್ಲಿ ನೀರು ಸಿಗ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ದಾರೆ. ನಾನು ಸಾಧ್ಯ ಆದರೆ ನನ್ನ ಅಸೆಂಬ್ಲಿಯಲ್ಲಿ ಕಣ್ಣೀರು ಒರ್ಸಕ್ಕೆ ಟ್ರೈ ಮಾಡ್ತಾ ಇದ್ರು. ನನ್ನ ಬ್ಯಾಚ್ಮೇಟ್ಸು ಚಂದ್ರನಲ್ಲಿ ನೀರು ಸಿಗುತ್ತೆ, ನಾನು ಹೇಳಿದೆ ನಮ್ಮೂರಲ್ಲಿ ಕಣ್ಣೀರು ಒರ್ಸೋದು ಬಾಕಿ ಇದೆ ನನಗೆ ಅಂತ. ದ ವೇ ಆನ್ ಆವ್ರೇಜ್ ಸ್ಟೂಡೆಂಟ್ ಥಿಂಕ್ಸ್, ಒಬ್ಬ ಆವ್ರೇಜ್ ಹುಡುಗ ಥಿಂಕ್ ಮಾಡೋದೆ. ಮತ್ತು ಏನು ಗೊತ್ತಾ, ಈ ಜಸ್ಟ್ ಪಾಸ್ ಆಗಿರೋರು ಯಾಕೆ ಲೈಫಲ್ಲಿ ಗೆಲ್ತಾರೆ ಅಂದರೆ, ಸೋತು ಸೋತು ಸುಣ್ಣ ಆಗೋಗಿರ್ತೀವಿ ಲೈಫಲ್ಲಿ. ಇನ್ನೊಂದ್ಸಲ ಸೋಲಕ್ಕೆ ರೆಡಿ ಆಗ್ತೀವಿ, ಭಗವಂತ ಗೆಲ್ಲಿಸ್ಬಿಡ್ತಾನೆ. ಅದಕ್ಕೆ ನೀವು ನಾನು ಹೇಳೋದು, ಭಯ ಬೀಳಕ್ಕೆ ಹೋಗ್ಬೇಡಿ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಸಿನ್ಸಿಯರ್ ಆಗಿ ಮಾಡಿದ್ದೀರಾ, ನಿಯತ್ತಾಗಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು, ದೇವಸ್ಥಾನ ದೂರ ಇರುತ್ತೆ, ಮನೆಯಲ್ಲಿ ಎದ್ಮೇಲೆ ಅಪ್ಪ ಅಮ್ಮಗೆ ನಮಸ್ಕಾರ ಹಾಕ್ಕೊಂಡೋಗಿ ಗೆದ್ದು ಬಿಡ್ತೀರಾ, ಅವರೇ ದೇವರು. ನನಗೆ ಕೇಳಿದ್ರು ಚುನಾವಣೆ, ನಾನು ಬೆಳಗ್ಗೆ ಹೋಗಿ ನಮ್ಮ ತಂದೆ ತಾಯಿಗೆ ನಮಸ್ಕಾರ ಹಾಕಿದೆ. ಇಷ್ಟು ದೂರ ತಂದವರೇ ಅವರು, ಮುಂದೆ ಎಲ್ಲಿ ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ನಾನು ಹೇಳೋದು, ಈ ತಂಡಕ್ಕೆ ಯಶಸ್ಸು ಆಗಬೇಕು. ಚೆನ್ನಾಗಿ ಮಾಡಿದ್ದೀರಾ ಸರ್, ರಿಯಲಿ ಫ್ಯಾಂಟಾಸ್ಟಿಕ್. ಕರ್ನಾಟಕದ ಜನ ಒಂದು ಹೊಸ ಪ್ರಯತ್ನ, ಒಂದು ಹೊಸ ಹುಡುಗರು. ಈ ಪ್ರತಿಭೆಗಳಿಗೆ ಗೊತ್ತಿಲ್ಲ. 6ನೇ ಕ್ಲಾಸಲ್ಲಿ ದಡ್ಡ ಅನ್ಸ್ಕೊಂಡಂಥ ಹುಡುಗ ಜಗತ್ತಿನ ಮೇಧಾವಿ ಆಗ್ತಾನೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. 4ನೇ ಕ್ಲಾಸ್ ಡಿಸ್ಕಂಟಿನ್ಯೂ ನಮ್ಮ ಮುತ್ತುರಾಜ್, ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಆಗ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ನಾನು ಇಷ್ಟಪಡೋ ನಟ ಸ್ವರ್ಗದಲ್ಲಿ ಇರ್ತಕ್ಕಂಥ ಅಪ್ಪು ಸರ್, ಅವರು ಕನ್ನಡ ಚಿತ್ರರಂಗ ಕಂಡ ಅದ್ಭುತ. ಈ ಪಿಕ್ಚರ್ಗೆ ಒಳ್ಳೇದಾಗಬೇಕು. ನಾನು ಹೇಳೋದು, ಜಸ್ಟ್ ಪಾಸ್ ಕರ್ನಾಟಕದ ಎಲ್ಲ ಆವ್ರೇಜ್ ಹುಡುಗರಿಗೂ ಹೇಳ್ತೀನಿ. ಈ ಹೆಂಗಿರುತ್ತೆ ಗೊತ್ತಾ ಸರ್, ಈ 10th ಸ್ಟ್ಯಾಂಡರ್ಡ್ಲಿ ಡಿಸೆಂಬರ್ವರೆಗೂ ನಮಗೆ ಮನೇಲಿ ಅಕ್ಕಿ ಡಬ್ಬದಲ್ಲಿ, ರಾಗಿ ಡಬ್ಬದಲ್ಲಿ ಕಾಸು ಎತ್ಕೊಂಡು ಅಮ್ಮ ಗೊತ್ತಿಲ್ಲದೆ ಖರ್ಚು ಮಾಡೋದು ಅಭ್ಯಾಸ. ಒಬ್ಬನು 4 ತಿಂಗಳು ಹುಡುಕ್ನಂತೆ ₹1 ಸಿಗ್ಲಿಲ್ಲ. ಈಗ ನನ್ನ ಜೋಶಲ್ಲಿ ಮಾತಾಡ್ತೀನಿ, ಅದಕ್ಕೆ ನನಗೆ ಸ್ಲೋ ಅಲ್ಲಿ ಮಾತಾಡೋದು ಕಷ್ಟ. ಕೆಲವರು ಸ್ಪೀಡ್ ಜಾಸ್ತಿ ಪ್ರದೀಪ್ಗೆ ಅಂತಾರೆ, ಈ ಸ್ಪೀಡೇ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು ನಾನು ಹೆಂಗ್ ಮರೀಲಿ ಹೇಳಿ. ನನ್ನ ಯಾರೋ ಒಬ್ರು ಕೇಳಿದ್ರು, ನಿಂದು ಮಾತು ಜಾಸ್ತಿ ಅಂತ, ನೀನ್ ಕಡಿಮೆ ಮಾತಾಡ್ತೀಯ, ಏನ್ ಕಡ್ದು ಕೆಟ್ಟ ಹಾಕಿದ್ಯ ಹೇಳು ಅಂತ ಕೇಳಿದೆ. ನನ್ನ ಯಾರೋ ಕೇಳಿದ್ರು, ನಿಂದು ಮಾತು ಜಾಸ್ತಿ ಅಂದ್ರು, ನೀನ್ ಕಡಿಮೆನೇ ಮಾತಾಡ್ತೀಯಪ್ಪ, ಏನ್ ಕಡ್ದು ಕಟ್ಟ ಹಾಕಿದ್ಯ ಹೇಳು, ಅಟ್ಲೀಸ್ಟ್ ನಾನು MLA ಆದ್ರೂ ಆಗಿದ್ದೀನಿ. ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿದ್ದೀನಿ, ಮೋರ್ ದನ್ 500 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, MLA ಆಗಿದ್ದೀನಿ, ಅಟ್ಲೀಸ್ಟ್ ಟ್ರಾಲ್ ಪೇಜಸ್ಗೆ ಕ್ರಶ್ ಆಗಿದ್ದೀನಿ. ಐ ಲೈಕ್ ಆಮ್ ದ ಕ್ರಶ್ ಆಫ್ ದ ಟ್ರಾಲ್ ಪೇಜಸ್. ಐ ನೆವರ್ ಬಾದರ್ ಸರ್. ನನ್ನನ್ನು ಯಾರೋ ಕೇಳಿದ್ರು, ಕೆಲವರು ಸೀರಿಯಸ್ ಆಗಿ ಕೇಳಿದ್ರು, ಟ್ರಾಲ್ ಪೇಜಸ್ ಅಲ್ಲಿ ಹಂಗೆಲ್ಲ ಟ್ರಾಲ್ ಮಾಡ್ತಾರೆ, ನಿಮಗೆ ಬೇಜಾರಾಗಲ್ವ ಸರ್? ನಮ್ಮೂರು ಗಲ್ಲಿಯಲ್ಲೇ ನನ್ನ ಇಂಟ್ರಡಕ್ಷನ್ ಗೊತ್ತಿರಲಿಲ್ಲ, ಇವತ್ತು ಪ್ರತಿ ಹಳ್ಳಿಗೂ ಇಂಟ್ರಡಕ್ಷನ್ ಕೊಡ್ತಾ ಇದ್ದಾರೆ. ವಾಟ್ಸ್ ರಾಂಗ್ ಇನ್ ಇಟ್? ಪಾಪ ನಮ್ಮೂರಲ್ಲಿ ಚಿಕ್ಕ ಚಿಕ್ಕ ಲೀಡರ್ಸು ಪಾಪ್ಯುಲರ್ ಆಗೋಕ್ಕೆ ಫ್ಲೆಕ್ಸ್ಗಳು ಹಾಕಿ, ಪ್ರಿಂಟ್ಗಳು ಹಾಕಿ, ಕಟ್ಟಿ, ಫೋಟೋಗಳು ಹಾಕಿ, DP ಹಾಕಿ, ಸ್ಟೇಟಸ್ ಹಾಕಿದ್ರೂ ಪಬ್ಲಿಸಿಟಿ ಸಿಗ್ತಾ ಇಲ್ಲ. ಇದೇನು ಸರ್, ಒಂದೊಂದು ವಿಡಿಯೋ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರ್ತಾ ಇದೆ. ನನಗೆ ಏನು ಗೊತ್ತಾ, ಇಟ್ಸ್ ಆಲ್ ಅಬೌಟ್ ಟೇಕಿಂಗ್ ಅವರ್ ಸೆಲ್ಫ್. ನಾನು ಕನ್ನಡ ಒಂದೇ ಕರೆಕ್ಟಾಗಿ ಬರೋದು, ಇಂಗ್ಲೀಷ್ ಎಲ್ಲ ಬರಲ್ಲ. ನಾನು ನಂಬಿದ್ದೀನಿ ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡೋಕ್ಕೆ, ಕರೆಕ್ಟಾಗಿ ಮಾತಾಡೋಕ್ಕೆ ಕನ್ನಡ ಇದೆ ಸಾಕು ಅಂತ.
ನೀವು ಯೋಚನೆ ಮಾಡೋ ರೀತಿ ನಿಮ್ಮ ಲೈಫನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಈಗ ಜಸ್ಟ್ ಪಾಸ್ ನಾನು ಆಗ್ಲೇ ಅದೊಂದು ಹೇಳ್ತಾ ಇದ್ದೆ. ಅಮ್ಮ ನಾವು ಕೇಳೋದಂತೆ, ಅಮ್ಮ 4 ತಿಂಗಳಿಂದ ದುಡ್ಡು ಹುಡುಕ್ತಾ ಇದ್ದೀನಿ, ಯಾವ ಡಬ್ಬದಲ್ಲೂ ₹1 ಸಿಗ್ಲಿಲ್ಲ. ಮನೇಲಿ ನೀನ್ ಎಲ್ಲಿ ಬಚ್ಚಿಡ್ತೀಯ ಅಂದ್ರೆ, ಮನೇಲಿ ನೀನ್ ಕರೆಕ್ಟ್ ಆಗಿ ನೋಡ್ದಾರ ವಸ್ತು ಅಂದ್ರೆ ಅದು ಟೆಕ್ಸ್ಟ್ ಬುಕ್ಸ್ ಮಗ, ಅಲ್ಲಿ ಇಡ್ತಿದ್ದೆ. ಅಪ್ಪಿ ತಪ್ಪಿ ನಿಮ್ಮಮ್ಮ ಒಂದು ₹500,000 ಮ್ಯಾಥ್ಸ್ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಟ್ರೆ ಸೇಫ್. ಅದು IT ಅವರು ರೈಡ್ ಮಾಡಲ್ಲ, ಅವ್ರು ಕೂಡ ಆ ಸಬ್ಜೆಕ್ಟ್ ಸ್ಟಫ್ ಸೇಫ್. ಮತ್ತೆ ಈಗಲೇ IT ಅವ್ರ ತಪ್ಪಾಗಿ ತಿಳಿಬೇಡಿ ಸರ್. ಮತ್ತೆ ನಾವು ಟ್ರಾಲ್ ಪೇಜಸ್ ಅವರು ಏನೇನು ಆಗ್ತಾರ, ನಾನೇ ಹೋಗಿ ನೋಡ್ಕೊಂತೀನಿ ಏನೇನು ಬಂದಿರುತ್ತೆ ಅಂತ.